ಅಪಪ್ರಚಾರ ಮಾಡ್ತಾರೆ ವಿಡಿಯೋ ಪಿಕ್ಚರ್ ಬಗ್ಗೆ. ಯಾಕಂದ್ರೆ ಇದು ಬೆಳಿಬೇಕು ಪಿಕ್ಚರ್. ಯಶ್ ಅಭಿಮಾನಿಗಳು ಹೆಂಗಿದ್ದಾರೆ ಹಂಗಾಗಿರ್ಬೇಕು. ಹಂಗಾಗಿ ನಾ ಹೇಳ್ತಾ ಇದೀನಿ, ನಾವೊಬ್ಬ ದರ್ಶನ ಅಭಿಮಾನಿಗಳಾಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ಜೋಡಿ ಎತ್ತಿಗಳ ಇದ್ದಂಗೆ ಎಲ್ಲರೂ ಜೊತೆಗಿರ್ಬೇಕು. ಜೊತೆಗಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನಾವೇ ಒಗ್ಗಟ್ಟಾಗಿದ್ರೆ ಅವ್ರು ಏನು ನಮ್ ಇದು ಮಾಡ್ಕೊಳಕ್ಕಾಗಲ್ಲ. ನಾವೇ ಒಗ್ಗಟ್ಟಾಗಿಲ್ಲ, ನಮ್ದೇ ಹೊಡಿತಾ ಇದೆ. ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಹೇಳುದು ಇಲ್ಲಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ತೆಲುಗು ಹೆಂಗ್ ಬೆಳೆಯುತ್ತೆ ಹಂಗೆ ಕನ್ನಡ ಇಂಡಸ್ಟ್ರಿನೂ ನಂಬರ್ 1 ಆಗ್ಬೇಕು ಕರ್ನಾಟಕದಲ್ಲಿ. ಹಂಗಾಗಿ ನಾವು ಎಲ್ಲದಕ್ಕೂ ಏನ್ ಸಿದ್ಧತೆ ಮಾಡ್ಬೇಕಲ್ಲ ಮಾಡ್ತಾ ಇದೀವಿ. ಏನೇನಂದ್ರೆ ವಿಡಿಯೋಗಳು ಮಾಡ್ತವ್ರೆ, ಆಮೇಲೆ ಯಾರು ಅಪಪ್ರಚಾರ ಮಾಡ್ತವ್ರೆ ವಿಡಿಯೋ ಪಿಕ್ಚರ್ ಬಗ್ಗೆ. ಹಂಗಿಲ್ಲ ಹಿಂಗಿಲ್ಲ ವಿಡಿಯೋ ಕಟ್ ಮಾಡಿ ಸೀನ್ ಹಾಕ್ತವ್ರೆ ಅಂತೇಳಿ. ಏನೋ ಕಟ್ ಸೀನ್ಗಳು ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಮೂವಿ. ಏನೋ 3 ತಾಸು ಅಂತವ್ರೆ, 3:40 ನಿಮಿಷ ಏನಿರ್ಬೇಕಿಲ್ಲ ಅದೇ ಇರ್ತಾ ಇದೆ. ಯಾರೋ ಅಪಪ್ರಚಾರ ಮಾಡ್ತವ್ರೆ, ಅಪಪ್ರಚಾರ ಏನಿಲ್ಲ. ಏನ್ ಕ್ಲಿಯರ್ ಆಗಿರ್ಬೇಕಿಲ್ಲ ಡಾಟಾ ಅದೇ ಕ್ಲಿಯರ್ ಆಗಿದೆ. ಯಾರು ಅಪಪ್ರಚಾರ ಮಾಡ್ತಾರಲ್ಲ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಡಿ. ಈ ಪಿಕ್ಚರ್ ಏನಿದೆ ಅದೇ ಇರುತ್ತೆ ಹೊರತು ಅಪಪ್ರಚಾರ ಮಾಡೋರಿಗೆಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಏನು ಅಪಪ್ರಚಾರ ಕಟ್ ಮಾಡ್ತಾರಲ್ಲ ಕಟ್ ಮಾಡ್ತಾ ಇಲ್ಲ. ಮೂವಿ ಹೆಂಗಿದೆ ಹಂಗೆ ಕ್ಲಿಯರ್ ಆಗಿದೆ ಹೊರತು ಯಾರು ಅಪಪ್ರಚಾರ ಮಾಡ್ತಾರಲ್ಲ ಅವ್ರ ಬಾಯಲ್ಲಿ ಏನ್ ಇಡ್ಬೇಕು ಅದೇ ಇಡಿ ಹೊರತು ನಾವ್ ಏನ್ ಬೆಳೆಸ್ತಾ ಇದಲ್ಲ ಹಿಂಗೆ ಬೆಳೆಸ್ಬೇಕಂತ ಹೇಳ್ತಾ ಇದೀನಿ. ಯಾಕಂದ್ರೆ ಇದು ಕರ್ನಾಟಕದ ಅಷ್ಟೇ ಅಲ್ಲ, ಆಲ್ ಇಂಡಿಯಾ ಹೇಳ್ತಾ ಇದೀನಿ. ಯಾಕಂದ್ರೆ ಇದು ಬೆಳಿಬೇಕು ಪಿಕ್ಚರ್. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಇವತ್ತಿಗೆ ಅಷ್ಟೇ ಅಲ್ಲ, ಯಾವಾಗಾದ್ರೂ ಶಾಶ್ವತವಾಗಿ ಇರ್ಬೇಕಂತ ಹೇಳ್ತಾ ಇರೋದು ನಾನು. ಯಾಕಂದ್ರೆ ಇವಾಗ ಸುಮ್ನೆ ಅಪಪ್ರಚಾರ ಮಾಡ್ತವ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ. ವಿಡಿಯೋ ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಹಂಗ ಟೀಮ್ ಗಟ್ಟಿಯಾಗಿದೆ. ಎಲ್ಲಾ ಕರ್ನಾಟಕದಲ್ಲಿ ಆಲ್ ಇಂಡಿಯಾದಲ್ಲಿ ಟೀಮ್ ಗಟ್ಟಿಯಾಗಿರ್ಬೇಕು. ಯಶ್ ಅಭಿಮಾನಿಗಳು ಹೆಂಗಿದ್ದಾರೆ ಹಂಗಾಗಿರ್ಬೇಕು. ಹಂಗಾಗಿ ನಾ ಹೇಳ್ತಾ ಇದೀನಿ, ನಾವೊಬ್ಬ ದರ್ಶನ ಅಭಿಮಾನಿಗಳಾಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ಜೋಡಿ ಎತ್ತಿಗಳ ಇದ್ದಂಗೆ ಎಲ್ಲರೂ ಜೊತೆಗಿರ್ಬೇಕು. ಜೊತೆಗಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ, ಇಲ್ಲಾಂದ್ರೆ ಬೆಳೆಯಕ್ ಸಾಧ್ಯ ಇಲ್ಲ. ಇವಾಗ ಜೋಡಿ ಎತ್ತ ಹೆಂಗಿದೀವಿ ತಾನೆ ಹಂಗೆ ಇರ್ಬೇಕು. ಮುಂದಾಗಿ ಎಲ್ಲರೂ ಬೆಳೆಸಿ ಆರೈಸಿ. ಟಾಸಿಕ್ ಆಯ್ತು, ದರ್ಶನ್ ಮೂವಿ ಆಯ್ತು, ಎಲ್ಲದನ್ನು ಬೆಳೆಸಿ. ಯಾಕಂದ್ರೆ ಅಪಪ್ರಚಾರ ಮಾಡ್ಕೊಂತ ಹೋದ್ರೆ ಬಹಳ ಆಗುತ್ತೆ. ಹೌದು, ಯಾಕಂದ್ರೆ ನಾವೇ ವಿರುದ್ಧ ಆಗ್ತಾ ಇದ್ರೆ VSS ಮುಂದೆ ಬೆಲೆ ತಮಿಳುನಾಡು ಕೇರಳದವ್ರು ಎಲ್ಲ ಬೆಳೀತಾರೆ, ನಾವು ಬೆಳೆಯಕ್ ಸಾಧ್ಯ ಇಲ್ಲ. ನಾವೇ ಒಗ್ಗಟ್ಟಾಗಿದ್ರೆ ಅವ್ರು ಏನು ನಮ್ ಇದು ಮಾಡ್ಕೊಳಕ್ಕಾಗಲ್ಲ. ನಾವೇ ಒಗ್ಗಟ್ಟಾಗಿಲ್ಲ, ನಮ್ದೇ ಹೊಡಿತಾ ಇದೆ. ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಹೇಳುದು. ಹೌದು, ಒಗ್ಗಟ್ಟಾಗಿ ಸೇರ್ಬೇಕು. ಸುದೀಪ್ ಆಯ್ತು, ದರ್ಶನ್ ಆಯ್ತು, ಯಶ್ ಆಯ್ತು, ಆಮೇಲೆ ಸುರಾಜ್ ಕುಮಾರ್ ಆಯ್ತು, ಎಲ್ಲರೂ ಬೆಳಿಬೇಕು. ಎಲ್ಲರೂ ಬೆಳೆದ್ರೆ ಒಂಥರ ಫಿಲಂ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಮುಂದ್ ತರಕ್ ಆಗೋದು ಹೊರತು ಇವ್ರಿಗೆ ಹೊಡೆದ್ಬಿಟ್ರೆ ಮುಂದೆ ತರಕ್ ಆಗಲ್ಲ ಅನ್ನೋದು ನಂದು ಅಭಿಮಾನ. ನಾವು ಹಾಳಾಗ್ತಾ ಇದೀವಿ. ಯಾಕಂದ್ರೆ ಫಿಲಂ ಇಂಡಸ್ಟ್ರಿ ತೆಲುಗು ತಮಿಳು ಯಾವ್ದಾರ ತಗೊಳ್ಳಿ ಅವ್ರು ಬೆಳಿತಾವ್ರೆ ಹೊರತು ನನ್ ಬೆಳೆಸ್ತಾ ಇಲ್ಲ. ಕರ್ನಾಟಕ ಇಂಡಸ್ಟ್ರಿ ಮುಂದ್ ಬರ್ತಾ ಇಲ್ಲ. ಯಾಕಂದ್ರೆ ನಾವೇ ಸೋಲ್ತಾ ಇದೀವಿ. ವರ್ಷಕ್ಕೆ 1 ಪಿಕ್ಚರ್, 3 ವರ್ಷಕ್ಕೆ 4 ವರ್ಷಕ್ಕೆ ಪಿಕ್ಚರ್ ಸಿಗ್ತಾ ಇದ್ರೆ ಆಗಲ್ಲ ಫಿಲಂ ಇಂಡಸ್ಟ್ರಿ. ಯಾಕಂದ್ರೆ ನಮ್ಮಿಂತ್ರ ಒಂದ್ 5,000-1,000 ಜನ ಬೆಳೆಯೋರು ಇರ್ತಾರೆ. ಒಬ್ರಿಂದ 500 ರೂಪಾಯಿ 1,000 ರೂಪಾಯಿ ಸಿಗೋದಿರುತ್ತೆ. ಅವ್ರಾಗಿ ಮುಂದ್ ಬಂದ್ರೆ ನಾವೇ ನಾಳೆ ಸಿಗುತ್ತೆ. ನಾವು ವರ್ಷಕ್ಕೆ 4 ಪಿಕ್ಚರ್ 1 ಪಿಕ್ಚರ್ ಮಾಡಕೊಂತಂದ್ರೆ ಸಿಗಲ್ಲ. ವರ್ಷಕ್ಕೆ 4 ಪಿಕ್ಚರ್ ಆದ್ರೂ ಮಾಡ್ಬೇಕು ಅನ್ನೋದು ವಿನಂತಿ. ಹೌದೌದು, ಪೈರಸಿ ಸಂಬಂಧನೇ. ಇವಾಗ ಏನಾಗ್ತಾ ಇಲ್ಲ, ಎಲ್ಲ ಕರೆಕ್ಟ್ ನಡೀತಾ ಇದೆ. ಎಷ್ಟು ಎಲ್ಲರೂ ಯಶ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿ, ಸುರಾಜ್ ಕುಮಾರ್, ಸುದೀಪ್ ಅಭಿಮಾನಿಗಳು ಎಲ್ಲರೂ ಟಾಕ್ಸಿಕ್ ಪಿಕ್ಚರ್ ನ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ, ಅಪಪ್ರಚಾರ ಮಾಡಿದ್ರೆ ನಮ್ಗೆ ಏನು ಸಿಗಲ್ಲ. ಫಿಲಂ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನಮ್ದೇ ಹಾಳಾಗೋದು. ತೆಲುಗು ತಮಿಳು ಹಿಂದಿ ಯಾವ್ದು ಹಾಳಾಗಲ್ಲ. ಕನ್ನಡ ಇಂಡಸ್ಟ್ರಿ ಬೆಳೆಸಿ ಆರೈಸಿ ಅಂತ ನಾ ಹೇಳ್ತೀನಿ. ಹೌದು, ಅಪಪ್ರಚಾರ ಒಗ್ಗಟ್ಟಾಗಿರ್ಬೇಕು. ನಮ್ಮ ಒಗ್ಗಟ್ಟದಲ್ಲಿ ಬಲವಿದೆ ಅಂದ್ರೆ ಇನ್ನೊಬ್ರು ಏನ್ ಮಾಡ್ಕೊಳಕ್ ಬರಲ್ಲ. ನಮ್ಮ ಒಗ್ಗಟ್ಟಲ್ಲಿ ಬಲವಿಲ್ಲ ಅಂದ್ರೆ ನಾಳೆ 1000 ಜನ ಹತ್ರ ಮಾತಾಡ್ತಾರೆ ಅನ್ನೋ ಒಂದು ಅಭಿಮಾನ. ಹೌದು, ನಾವ್ ಒಂದು ದರ್ಶನ ಅಭಿಮಾನಿಯಾಗಿ ಹೇಳ್ತೀನಿ. ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಬಾಸ್ ಮೂವಿ ರಿಲೀಸ್ ಐತಿ 4 ವರ್ಷದ ನಂತರ ನಮ್ ಬಾಸ್ ತೆರೆ ಮೇಲೆ ನೋಡಾಕಂತೀವ್ರಿ. ಫುಲ್ ಹಬ್ಬನ. ಇವತ್ ಟಾಕ್ಸಿಕ್ ಹಬ್ಬ ಅಂದ್ರ ತಪ್ಪಲ್ಲ. ಇವತ್ತು ಕರ್ನಾಟಕ ತುಂಬಾ ಅಂತ ಸಿಕ್ಕಾಪಟ್ಟೆ ಕ್ರೇಜ್ ರೀ. ಎಲ್ಲರೂ ಕರ್ನಾಟಕದೊಳಗೆ ಕ್ರೇಜ್ ಮಾಡಿದ್ರೆ ನಮ್ ಬಾಸ್ ರಾಜ್ಯದಲ್ಲಿ ಗಲ್ಲಿಯಲ್ಲಿ ಕ್ರೇಜ್ ರೀ. ನಮ್ ಬಾಸ್ ಎಷ್ಟ ಹೇಳಿದ್ರು ಕಡಿಮೆ. ಈಗಂತೂ ನಮ್ ಬಾಸ್ ನಿಲಕದ ನಕ್ಷತ್ರ ಆಗ್ಬಿಟ್ಟಾರಿ. ಟಾಪ್ನ್ಯಾಗ ಹೇಳ್ಬಿಟ್ರಿ. ನಮ್ಮ ಕಿರಾಕತ್ತಕ ಮೂವಿ ಒಳಗೆ ಒಂದ್ ಡೈಲಾಗ್ ಹೇಳ್ತ್ರಿ, ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವ್ನ್ ಟಾಪ್ ಆಗ್ನೆ ಬರ್ತಾನ ಅಂತ ಹೇಳಿದ್ರೆ ಅದೇ ನಿಜ ಆಗೈತ್ರಿ. ನಮ್ ಬಾಸ್ ಏನ್ ಮಾತಾಡಿದ್ರ ಅದ್ ನಿಜ ಮಾಡೇ ತೀರ್ಯಾರ. ಎಂದಿಗೂ ಕೊಟ್ಟ ಮಾತ್ ಎಂದಿಗೂ ತಪ್ಪಲ್ಲ. ಅಭಿಮಾನಿಗಳ ತಲೆ ತಗ್ಸಂತ ಕೆಲಸ ಇವತ್ತು ಮಾಡಿಲ್ಲ, ಮಾಡೋದು ಇಲ್ಲ. ಇದು ನಮ್ ಬಾಸ್. ಹಾವೇರಿ ಒಳಗ ಫುಲ್ ಸೆಲೆಬ್ರಿಟಿ. ಒಂದೇ ಶೋ ಅಂತೂ ಸಿಕ್ಕಾಪಡೆ ಜನ ಇದ್ರಿ. ಜನ ಕಂಟ್ರೋಲ್ ಮಾಡಕ್ ಆಗೋದ್ರಿ. ಸೆಕೆಂಡ್ ಶೋ ನೋಡ್ಬೋದು, ಸಿಕ್ಕಾಪಡೆ ಜನ ಅದಾರ. ಅಭಿಮಾನಿಗಳ ಬಗ್ಗೆ ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗೋದ್ರಿ. ನಾವಂತೂ ಕಟೌಟ್ಗೆ ಹಾಲು ನಿಮಿಷ ಮಾಡಿದ್ವಿ, ಮಾಲಿ ಹಾಕಿದ್ವಿ. ಈಗ ನಮ್ ದೋಸ್ತ್ ಗೀಸ್ರು ಬಂದ್ರೆ ಟಿಕೆಟ್ ಎಲ್ಲಾ ಕೊಡಿಸಿ ಒಳಗ ಫುಲ್ ನೀಟ್ನೆಸ್ ಮಾಡಿದ್ರಿ. ಈಗ ಒಳಗ್ ಕುಂತಾರ ಒಂದಿಸ್ ಮಂದಿ ವಿಡಿಯೋ ಮಾಡ್ತಿದ್ರಿ. ಅದ್ ವಿಡಿಯೋ ಮಾಡೋದು ನಿಷೇಧ ಮಾಡಿದ್ವಿ, ಎಲ್ಲಾ ಮಾಡಿದ್ರಿ. ಹೋಸ್ರು ನಮ್ಮ ಅಧ್ಯಕ್ಷರಾತು ಎಲ್ಲರೂ ಮಾಡಿದ್ವಿ. ಮನು ಅಣ್ಣರಾತು, ಉದಯ ಅಣ್ಣರಾತು, ನಮ್ ಸಂತು ಅಣ್ಣರಾತು ಎಲ್ಲರೂ ಕರೆಕ್ಟ್ ಆಗಿ ಮಾಡಿದ್ವಿ. ಎಲ್ಲ ನಾವ್ ವಿಡಿಯೋ ಮಾಡಕಂತಿದ್ದಾರ ಎಲ್ಲರನ್ನ ನಿಷೇಧ ಮಾಡ್ಸಿವ್ರಿ. ಎಲ್ಲರಿಗೆ ಮನವಿ ಮಾಡೇವ್ರಿ, ಯಾರು ವಿಡಿಯೋ ಮಾಡಬೇಡ್ರಿ, ಇದು ಒಂದು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಯಾರಿಗೂ ವಿಡಿಯೋ ಮಾಡಬೇಡ ಅಂತ ಹೇಳಿ ಎಲ್ಲರಿಗೂ ಇದು ಮಾಡೇವ್ರಿ. ಎಲ್ಲರೂ ಸುಮ್ಮನೆ ಆಗ್ಯಾವ್ರಿ. ನೋಡ್ಕೊಂಡ್ 1-4-5 ಮಂದಿ
ನಮ್ ಸಂಘದ ಕಾರ್ಯದರ್ಶಿಗಳೆಲ್ಲರೂ ನೋಡ್ಕೊಂಡನೇ ಇದ್ರಿ. ಮ್ಯಾಲೆ ಬಾಲ್ಕನಿಗೆ ಕೆಳಗ 4-5 ಮಂದಿ ಬಿಟ್ಟಿದ್ವಿ. ವಿಡಿಯೋ ಮಾಡೋರು ಯಾರನ್ನ ನೋಡ್ಕೊಂತಿದ್ರೆ ಅಭಿಮಾನಿಗಳ ನಿಂತ್ಕೊಂಡ್ಬಿಟ್ರೆ ಈಗ ನಾವು ಅವರ ಸ್ವತಃ ನಿಂತ್ಕೊಂಡು ಅವ್ರನ್ನ ಮೊಬೈಲ್ ಏನಾದ್ರು ಮಾಡಾಕಂತ ಅವ್ರ ಇದು ಮಾಡ್ತಾರಿ. ಬೈದು ಇದು ಮಾಡೋದು ಅವ್ರ ಇದು ಮಾಡ ಅಂತಾರಿ. ಹಾ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಅರ್ಜುನ್ ಅಂತಾರಿ.